ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ರೊಟ್ಟಿ, ಚಪಾತಿ, ದೋಸೆ ಅಥವಾ ರೈಸ್ಗೆ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಪ್ಪು ಥರ, ಆದರೆ ಹೀರೆಕಾಯಿ ಪಪ್ಪಲ್ಲ. ಈ ಥರ ಒಂದು ಸರಿ ನೀವು ಗ್ರೇವಿನ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ತುಂಬ ಸಖತ್ತಾಗಿ ಕಾಣಿಸ್ತಿದೆಯಲ್ಲ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, ಒಂದು ಹೀರೆಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. ಈ ಒಂದು ಹೀರೆಕಾಯಿ ಇದ್ದರೆ ಸಾಕು, ಮನೆ ಮಂದಿ ಎಲ್ಲ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಜಾಸ್ತಿ ಕೂಡ ಆಗುತ್ತೆ. ಇವಾಗ ನೋಡಿ, ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವೇನೆಲ್ಲ ತಯಾರು ಮಾಡಿಟ್ಟಿದ್ನಲ್ಲ ಅವನ್ನೆಲ್ಲನೂ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಕೂಡ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಆದ ನಂತರ ಟೊಮೊಟೊ, ನಾನು 2ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು 2ರಿಂದ 3 ಹಾಕ್ತಿದ್ದೀನಿ ಟೊಮೊಟೊ. ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೆ ಶುಂಠಿನ ಅಥವಾ ಬೆಳ್ಳುಳ್ಳಿನ ಜಜ್ಜಿ ಕೂಡ ಆವಾಗಲೇ ಹಾಕ್ಕೋಬೋದು. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವುದೇ ಅಡುಗೆ ಮಾಡಿದರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ. ಇವಾಗ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲನೂ ಎಣ್ಣೆಯಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ ನಾವೇನು ಹೆಚ್ಚಿಟ್ಟಿದ್ವಲ್ಲ ಹೀರೆಕಾಯಿನ, ಜಸ್ಟ್ 1-2 ಹೀರೆಕಾಯಿ ಇತ್ತು ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಒಂದು ಆಲೂಗಡ್ಡೆ ಹಾಕಿದ್ದೀನಿ, ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ಇದನ್ನು ಇಷ್ಟೆಲ್ಲ ಹಾಕಿ ಒಂದು ಕಪ್ಪಾಗುವಷ್ಟು, ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅಷ್ಟು ತೊಗೊಂಡ್ರೆ ಸಾಕು. ತೊಗರಿಬೇಳೆನಾದರೂ ಹಾಕಿ ಅಥವಾ ಹೆಸರು ಬೇಳೆನಾದರೂ ಹಾಕಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಅಥವಾ ಎರಡೂ ಮಿಕ್ಸ್ ಮಾಡಿ ಹಾಕ್ತಿದ್ರೆ ಅದನ್ನು ಕೂಡ ಹಾಕಿ, ಅದು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಇವಾಗ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿದ ನಂತರ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಇವಾಗ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಮೇನ್ ಹಾಕಬೇಕಾದ ಪೌಡ್ರು ಇದೆ, ಇದು ಮ್ಯಾಗಿ ಮಸಾಲ ಅಂತಂದು. ಈ ಪೌಡ್ರನ್ನ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಬರುತ್ತೆ ಈ ಗ್ರೇವಿ ಅಂತಂದು. ಒಂದು ಸರಿ ಟ್ರೈ ಮಾಡಿ. ಇದನ್ನೆಲ್ಲ ಮ್ಯಾಗಿ ಮಸಾಲ ಹಾಕಿದ ನಂತರ ಸಿಗುತ್ತೆ, ಇದು ಅಂಗಡಿಯಲ್ಲಿ ಕೂಡ ಎಲ್ಲ ಶಾಪಲ್ಲಿನೂ 10 ರೂಪಾಯಿಗೆ ಒಂದು ಪ್ಯಾಕೆಟು ಸಿಗುತ್ತೆ. ತಂದು ಟ್ರೈ ಮಾಡಿ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಗ್ರೇವಿ ಯಾವ ಥರ ಬೇಕೋ ಆ ಥರ ನೀರನ್ನು ಹಾಕಬೇಕು. ನಿಮಗೆ ತುಂಬ ತೆಳುವಾಗಿ ಬೇಕಂದರೆ ನೀರು ಜಾಸ್ತಿ ಹಾಕಿ, ಕಡಿಮೆ ಬೇಕಪ್ಪ ನಮಗೆ ಗಟ್ಟಿಯಾಗಿರಬೇಕು ಗ್ರೇವಿ ಅಂದರೆ ಸ್ವಲ್ಪ ಕಡಿಮೆ ಹಾಕಿ ಅಷ್ಟೇ. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಮಗೆಷ್ಟು ಯಾವ ಥರ ಗ್ರೇವಿ ಬೇಕು ಆ ಥರ ನಾನು ನೀರು ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ 1.5 ಗ್ಲಾಸಷ್ಟು ನಾನು ನೀರು ಹಾಕಿದ್ದೀನಿ. ಗ್ರೇವಿ ಕೂಡ ಸಖತ್ತಾಗಿ ಬಂದಿತ್ತು. ನಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿತ್ತು, ಹಾಗಾಗಿ ನೀರು ಸ್ವಲ್ಪ 1.5 ಗ್ಲಾಸ್ ಹಾಕಿದ್ದೀನಿ ನಾನು. 1.5 ಮೆಜರ್ಮೆಂಟ್ ಗ್ಲಾಸಲ್ಲಿ ಹಾಕಿದರೆ ಸಖತ್ತಾಗಿ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಅತಿ ಗಟ್ಟಿನೂ ಅಲ್ಲ, ಅತಿ ತೆಳುವಾಗಿನೂ ಬರಲ್ಲ. ಇವಾಗ ಇದು ಕುದಿ ಬಂದ ನಂತರ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಆವಾಗಲೇ ನಾನು ಹಾಕಿದ್ದೀನಿ. ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಇವಾಗಲೇ ನೋಡಿ, ಯಾವುದು ಏನಾದರೂ
ಮಸಾಲೆ ಕಡಿಮೆ ಇದ್ದರೆ ಅಥವಾ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂದರೆ ಇವಾಗಲೇ ಹಾಕಿ ಇದು ಕುದಿ ಬರೋವರೆಗೂ ಬಿಡೋಣ. ಇವಾಗ ಇದು ಶೇಂಗಾ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು. ನಮಗೆ ಶೇಂಗಾ ಇಷ್ಟ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು. ಬೆಲ್ಲ ಹಾಕಿದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ನಾನು ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ 3-4 ವಿಷಲ್ ಹಾಕ್ಸಿದ್ದೀನಿ ನಾನು. ಇವಾಗ ನೋಡಿ ಹೇಗಾಗಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕರಿಬೇವು ಕೊತ್ತಂಬರಿ ಆವಾಗಲೇ ಹಾಕಿದ್ದೆ, ಬಟ್ ನಿಮಗೆ ಎಕ್ಸ್ಟ್ರಾ ಕೊತ್ತಂಬರಿ ಇತ್ತು ಅಂದರೆ ಮನೇಲಿ ಮೇಲೆ ಹಾಕಿದರೆ ಸಖತ್ತಾಗಿರುತ್ತೆ. ಇವಾಗ ನೋಡಿ ಗ್ರೇವಿನ ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿ ಬಂದಿತ್ತು. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ. ಇವಾಗ ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಒಂದೇ ಹೀರೆಕಾಯಿ ಇದ್ದರೂ ಪರವಾಗಿಲ್ಲ, ಮನೆ ಮಂದಿ ಎಲ್ಲ ಸಾಕಾಗುವಷ್ಟು ತಿನ್ಬೋದಾದಂಥ ಒಂದು ಸೈಡ್ ಡಿಶ್ ಕೂಡ ಇದು. ನೀವು ಬೇಕಿದ್ದರೆ ದೋಸೆ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಈ ಡಿಶ್ನ ಮಾಡ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಯಿತು ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.